ಇವತ್ತಿನ ಗಿಚ್ಚಿಗಿಲಿ ಬರ್ತಾ ಇರುವಂತಹ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಈ ನಮ್ಮ ಗೊಬ್ಬರಗಾಲ ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿ ಬಂದಿದ್ರು, ನಾಚಿಕೆ ಇಲ್ಲದೆ ಅವನ ಬರ್ತ್ಡೇನ ಜೈಲಲ್ಲಿ ಕೈದಿಗಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾನೆ. ಜೈಲಿಗೆ ಹೋಗಿ ಈ ತರ ಬರ್ತ್ಡೇ ಏನಾದ್ರು ಮಾಡಿದ್ರೆ ಅಲ್ಲಿ ಏನೆಲ್ಲ ಅವಾಂತರ ಆಗುತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಬಸ್ಸು, ಮುರುಘಾ, ಚಿಲ್ಲ, ಜಗಪ್ಪ, ಕಾರ್ತಿಕ್, ರಾಘು, ಮಹಿತಾ ಹಾಗೂ ಬಿಗ್ ಬಾಸ್ ರಿಟರ್ನ್ ಗೊಬ್ಬರಗಾಲ. ಪ್ಲೀಸ್ ಪ್ಲೀಸ್ ಅವ್ನ್ ಜಾಸ್ತಿ ಸಲಿಗೆ ಕೊಡ್ಬೇಡಿ. ಅವನ ಆತರ ನನ್ನ ಮಕ್ಕಳ ನಿಮಗ್ ಹಿಂಗ್ ಹೇಳೋದಾಗಲ್ಲ. ನಿಮ್ಮ ಹತ್ರ ಹೆಂಗ್ ಬಾಯ್ ಬಿಡ್ಸ್ಬೇಕಂತ ನನಗ್ ಗೊತ್ತು. ಮೇಡಮ್ ಎಳ್ಕೊಂಬನ್ರಿ ಅವಳನ್ನ. ಅಮ್ಮ ತಾಯಿ, ಯಾಕಮ್ಮ ಈ ರೀತಿ ಹಿಂಸೆ ಕೊಡ್ತಿದ್ಯಾ? ಅಮ್ಮ ತಾಯಿ, ಅಮ್ಮ ತಾಯಿ, ಅಮ್ಮ ತಾಯಿ, ಶಕ್ತಿ ಮಾಡೋದ ಅನಾಚಾರ, ಬಾಯಲ್ಲಿ ಆಚಾರ. ನನ್ನ ಮಗನ ನಿಮಗೆ ಅಯ್ಯೋ 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 ನನ್ನ ಮಕ್ಕಳಿಗೆ ಹೊಡಿಬೇಡಿ ಮೇಡಮ್. ಅಮ್ಮ ಎಲ್ಲೋದಪ್ಪ? ಕಳ್ಳನ್ ಮಕ್ಳಪ್ಪ ಇವರು. ಕಿತ್ತೋದ್ ನನ್ ಮಕ್ಳ ಇಲ್ಲೇ ಇದೀನಿ ಕಣ್ಣು. ಅಯ್ಯ ನನ್ನ ಮಕ್ಳ ಏನ್ರ ಈ ಲೆವೆಲ್ ಪರ್ಫಾರ್ಮೆನ್ಸ್ ನಿಮ್ದು. ನಾನು ಹೇಳ್ತೀನಿ ಮೇಡಮ್. ಹೇಳ ಹೇಳ. ಐ ಲವ್ ಯು. ಅಯ್ಯ ನನ್ನ ಮನೆ. ನೀನ್ ಹೇಳ ನೀನ್ ಹೇಳ. ನೀ ನನ್ಗೆ ನಿಮ್ಗೆ ಹಿಂಗ್ ಹೇಳಿದ್ರೆ ಕೇಳಲ್ಲ. ಹಿಡ್ಕೊಳ್ರಿ ಅವಳನ್ನ. ನಿನ್ನ ಗ್ಯಾಂಗ್ ಲೀಡರ್ ಯಾರು ಅಂತ ಹೇಳಿಲ್ಲ ಅಂದ್ರೆ ನಿನ್ನ ಮಕ್ಕಳನ್ನ ತುಂಡು ತುಂಡು ಮಾಡ್ಬಿಡ್ತೀನಿ. ಮೇಡಮ್, ಅವನು ಕಾಲಿಟ್ಲೆ ಭೂಮಿ ಎಲ್ಲಲಾಗ್ಬಿಡುತ್ತೆ. ಕೈ ಎತ್ತಿ ತಪ್ಪಿಟ್ಲೆ ಗೋಲ್ಡನ್ ಬಜಲ್ ಎಗಲ ಬೀಳುತ್ತೆ. ಪಾಲಿಗೆ ಅವನು ವಿಲನ್ ಆಗಿರ್ಬೋದು ಮೇಡಮ್, ನಮ್ಮ ಪಾಲಿಗೆ ಅವನು ಇವ್ನು ನಿಮ್ ಬಾಸೇನೋ? ಒಳ್ಳೆ ಸಿಲ್ವರ್ ಪೀಸ್ ಇಲ್ವಲ್ಲೋ? ನಮ್ ಬಾಸ್ನ ಬೆಳೆಯಕ್ಕೆ ಬಿಟ್ಟಿಲ್ಲ ಮೇಡಮ್, ಎಲ್ಲ ತುಳು. ಕನ್ವರ್ कुत्ते कन्वर नहीं कन्वर लाल बोलो.
ಬೇಟೆ ಏನೋ ನಾನು ಇಲ್ದೆ ಹೇಳೋ ಟೈಲ್ ನೋಡಿ ಹಾ. ಹುಡ್ಕನೆಲ್ಲ ಹೇಳ್ಕೊಂಬತ್ತಿದ್ಯಾ ಅದಕ್ಕೆ ಅವ್ರ ಮಾಯ ಮೊಟ್ಟದಲ್ಲ ಹಾ. ತಾಕತ್ತಿದ್ರೆ ನನ್ ಮಾಯ ಮೊಟ್ಟ ಏನು ನಾನು ಹೆದ್ರ ಬಿಡ್ತೀನಾ ಅಷ್ಟೇ ತಾನೆ. ವೆರಿ ಗುಡ್ ನಾನು ಹೇಳಿದ್ನೆ ಮಾಡ್ತಾ ಇದ್ಯಲ್ಲ ಈ ಭಯ ಹಂಗೆ ಇರ್ಲಿ. ನಾನೇ ಹೋಗ್ತೀನಿ ಬಿಡ. ಬನ್ನಿ ಯಜಮಾನ್ಲೆ ಬನ್ನಿ. ಅಮ್ಮ ಇವನು ನಿನ್ನ ಯಜಮಾನನ? ಹೌದು ಮೇಡಮ್, ನಾನು ಆ ದೇವಲತ್ನ ನನಗೆ ಒಳ್ಳೆ ಗಂಡ ಕೊಡು ಅಂತ ಬೇಡ್ಕೊಂಡೆ, ಬೇಲೆನೇ ಲೆವೆಲ್ ಅಲ್ಲಿ ಇರ್ಬೇಕು ಅಂತ ಬೇಡ್ಕೊಂಡೆ. ಆದ್ರೆ ಆ ದೇವಲು ಈ ಲೆವೆಲ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಲೋ ಮೇಡಮ್, ಹೇಳಿ. ಬಿಗ್ ಬಾಸ್ ಗೊಬ್ಬರಗಲ ಹಾ ಅವ್ರದ್ದು ಬರ್ತ್ಡೇ ಇದೆ. ಅದಕ್ಕೆ ನಿಮ್ ಸ್ಟೇಷನ್ ಅಲ್ಲೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅರೇಂಜ್ ಮಾಡ್ಬಿಡಿ. ಹೌದಾ ಸರಿ ಸರ್ ಬನ್ನಿ ಬನ್ನಿ. ಯಾವ್ದು ವೆಲ್ಕಮ್ ಸರ್. ಐ ಆಮ್ ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್. ಅದೇ ಸರ್ ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಚೇರ್ ಹಾಕ್ರಿ. ಚೇರ್ಗೆ ಏನಿಲ್ಲ, ಬೇಡ ಬೇಡ ಬೇಡ. ಏನ್ರಿ ನಾನ್ ಬಂದಿದ್ದೀನಿ, ಏನ್ ರಿಯಾಕ್ಟ್ ಮಾಡ್ತಾರೆ? ಚಪ್ಪಾಳೆ ಹೊಡೆಯಕ್ಕೆ ಅಂದ್ರೆ ಬೇಟೆ ನೀನ್ ಯಾವ ತಗೊಂಡೆ ಅಂತ ನಾವು ಚಪ್ಪಾಳೆ ತಟ್ಬೇಕು. ಅಚ್ಚು! ಬಿಡತ್ತಾಗ ಮಕ್ಕೆ ಕ್ಯಾಕಲ್ ಸುಗುತ್ ಬಿಡು. ಅತ್ತ ಕುಕ್ಕಣ ಅಚ್ಚು! ಪರವಾಗಿಲ್ಲ ಬಾಸ್. ಓಕೆ, ನಾವು ತಲೆ ಕತ್ತರಿಸಿ ಒಳಗ್ ಬಂದಿರೋರು, ಅದು ನೀನು ಕೇಕ್ ಕತ್ತರಿಸಕ್ ಒಳಗ್ ಬಂದಿರೋನು. ರೇ ಏನ್ರಿ ಅವ್ನಿಗೆ ಇಷ್ಟೊಂದು ಆಟಿಟ್ಯೂಡು? ಏನ್ ನಿನ್ನ ಹೆಸರು ಹೇಳಲಿ? ನಮಸ್ಕಾರ ಕಣೋ. ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ನಿನ್ನ ಹೆಸರು ಹೇಳ. ನನ್ನ ಹೆಸ್ರು ನಮಸ್ಕಾರ ಅಂತ ಕಣೋ. ಇವನ ಹೆಸರೇ ನಮಸ್ಕಾರನ? ಹಂಗಾರೆ ಇವ್ರ ಅಪ್ಪ ಅವನ ಹೆಸರು ದಂಡ ನಮಸ್ಕಾರನ? ದೀರ್ಘ ದಂಡ ನಮಸ್ಕಾರ. ಆಯ್ತು ಕಣಲ್ಲ, ನೋಡ್ಕ. ಆಗ್ಲಿಂದ ಇವ್ರುಗಳು ನೋಡ್ತಾ ಇದ್ದೀನಿ, ಗಂಡಸ್ರು ಸೆಲೆಯಲ್ಲಿ ಹೆಂಗ್ ಸಾಕ್ ಹಾಕಿದಿರಿ ಅಂತ. ಅಪ್ಪ ಸರ್ ನಿಮ್ಗಳ ಬಗ್ಗೆ ಗೊತ್ತಿಲ್ಲ ಸರ್, ವೆರಿ ಡೇಂಜರ್. ಅಪ್ಪ, ನಿನ್ನ ನೋಲ್ತಾ ಇದ್ಲೆ ನನ್ನ ಮೊದಲನೇ ಮಗನ್ನೇ ನೋಲ್ದಂಗೆ ಆಗತ್ತೆ ಕಣಪ್ಪ. ನೋಡ್ದಂಗೆ ನನ್ ತಾಯಿನೇ ನೋಡ್ದಂಗ ಆಯ್ತದಲ್ರಿ. ಅಲ್ಲಮ್ಮ, ನೀನ್ ತಪ್ಪು ಮಾಡಿದಿ ಅಂತ ಒಳಕ್ ಹಾಕಿದಾರಮ್ಮ. ಏನು ಅಂತ ಹೇಳಪ್ಪ, 4 ಜನರಿಗೆ ಕೆಲ್ಸ ಕೊಲ್ಲೋದು ತಪ್ಪೇನಪ್ಪ, ಅದಕ್ಕೆ ಕಲ್ಕೊಂಡ್ ಬಂದ್ಬಿಟ್ಟಿದ್ದಾಳೆ ಕಣಪ್ಪ. ಅರೇ 4 ಜನಕ್ಕೆ ದುಡಿಮೆಗೆ ಅಂತ ಕೆಲಸ ಕೊಟ್ಟಿದ್ದಾರೆ, ಅಂತವ್ರನ್ನ ತಂದು ಒಳಕ್ ಹಾಕ್ತಿರಲ್ಲ, ಈ ಸಮಾಜ ಒಪ್ಪುತ್ತಾ? ಅಂತ ಕೆಲಸ ಏನ್ ಮಾಡಿದ್ರು, ಯಾರ ಕೊಟ್ಟಿದೆ ಹೇಳಮ್ಮ? 4 ಜನ ಹೆಣ್ಮಕ್ಳಿಗೆ ಮೇಕಪ್ ಹಾಕ್ಸಿ ಅಲ್ಲಲ್ಲಲ್ಲಲ್ಲಲ್ಲ ನಿಲ್ಲಿಸ್ತಾ ನಿಲ್ಸತ್ತಿದೆ. ನಾನು ಬೇರೆ ಕಡೆ ಹೋಗಿ ನಿಲ್ಕಂತ ಇದ್ದೆ ಕಣಪ್ಪ. ಇವಳು ಎಲ್ಲೂ ಬಂದು ನಿಂತ್ಕೊಳ್ದಂಗೆ ಒಳಗೆ ಕೂರ್ಸ್ರಿ. ನನಗೆ ನೀನೇನ್ ತಪ್ಪು ಮಾಡಿರತ್ ಒಳಕ್ ಹಾಕಿದಾರಪ್ಪ? ಸರ್ ATM ಅಲ್ಲಿ ದುಡ್ಡು ತಗೋಬೇಕು ಅಂದ್ಬಿಟ್ಟು ಕಾರ್ಡ್ ಒಳಕ್ ಆಗ್ತದೆ ಸರ್. ಕಾರ್ಡ್ ವಾಪಸ್ ಬರ್ಲೇ ಇಲ್ಲ. ಮತ್ತೆ ಕಾರ್ಡ್ ಬೇಕಲ್ವಾ ನಂಗೆ? ಬೇಕು. ಅದಕ್ಕೆ ATM ಹೊಡೆದಾಕ್ತೆ. ನಾನು 5,000 ರೂಪಾಯಿ ಎತ್ಕೊಂಡು ಸುಮ್ಮನೆ ಹೋಯ್ತಾ ಇದ್ದೆ ಸರ್. ಹಂಗೆ ಬಿಟ್ಬಿಟ್ಟು ಹೋದ್ರೆ ಎಲ್ಲರೂ ಎತ್ಕೋತಾರಲ್ಲ ಅಂತ ನಾನೇ ಎತ್ಕೊಂಡೆ. ಕತ್ಕೊಂಡ್ ಬಂದೀನಿ ಅಂತ ಇವ್ನು ಹೇಳ್ತಾ ಇಲ್ಲ. ಇಲ್ಲ sir. ಯಾರು ಎತ್ಕೊಯ್ತಾರಲ್ಲ ಅಂತ ತಗೊಂಬಂದೀನಿ ಅಂತ ಹೇಳ್ತಾವನೆ. ನೀ ನನ್ನ ಮಗನಂತೂ ಬಿಟ್ಲೇ ಬಿಡಿ, ಇಲ್ಲೇ ಹಾಕಿ ಒಳಿಕೆ. ಓಹೋ ಸ್ಮೈಲ್, ಬಹಳ ನಗ್ನಗ್ತಾ ಇರ್ತೀರಾ. ನಿನ್ ಯಾಕೆ ಒಳಗ್ ತಂದು ಹಾಕಿದಾರೋ? ಸರ್ ನಾನ್ ನಮ್ಮ ಹೆಂಡತಿನ ಗೋವಾಗೆ, ಕೊಡೈಕನಾಲ್ಗೆ, ಊಟಿಗೆ ಹಾಗೆ ಕರ್ಕೊಂಡು ಹೋಗಿದ್ದೆ ಸರ್. ಏನ್ರಿ ಅವನ ಹೆಂಡತಿನ ಅವ್ನ ನಿಮ್ಮನ್ಗೆ ಎಲ್ಲಾರು ಕರ್ಕೊಯ್ತಾನೆ, ಅವನ್ ಯಾಕ್ರಿ ಒಳಗ್ ತಂದು ಹಾಕಿದ್ರಿ? ಸರ್ ಫಸ್ಟ್ ಯಾರ ಹೆಂಡತಿ ಅಂತ ಕೇಳಿ ಸರ್. ಏಯ್ ಯಾರ ಹೆಂಡತಿಯಾ? ಕಂಡೋರ್ ಹೆಂಡತಿನ ಸರ್. ಬಾ ರೀ, ಲೈ ಅದೆಲ್ಲ ಹಾಳಾಗ್ ಹೋಗ್ಲಿ ಬಿಡ್ರ. ನನ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ ಬಂದಿನಿ. ಬಂದ್ರ ಕಟ್ ಮಾಡ್ತಾ ಹೋಗಲೇ. ಪ್ಲೀಸ್ ಬಂದ್ರು. ಹಲೋ, ಹೌದಾ? ಓಕೆ ಓಕೆ ಓಕೆ.
ಏ ನಮ್ ಜೈಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೀರೋಯಿನ್ ಬರ್ತದೆ ನನ್ ಮಕ್ಳ ನನ್ ಕೇಕ್ ಬರ್ಲಿಲ್ಲ ಅವಳೆ ಅರ್ಧ ಕೇಕ್ ಹಿಂಗ್ ಕೊಡ್ತಾವ್ರಲ್ಲಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಆಕ್ಚುಲಿ ನನ್ ಬರ್ಡೇ, ನಿಮ್ಮೆಲ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. Congratulations. Why? I love you. How dare you? How fair you. ಇಲ್ಲಿವರೆಗೂ ನಾನು ಎಂತೆಂತ ಕಿಲಾರಿಗಳನ್ನ ನೋಡಿದ್ದೀನಿ, ಆದ್ರೆ ಕಿಲ್ಲೇರಿನ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇನ್ಮೇಲೆ ನಿಮ್ಮ ಅಪ್ಪ, ನಮ್ಮ ಮಾವ, ನಿನ್ ತಮ್ಮ, ನಮ್ಮ ಭಾವ, ನಿಮ್ಮ ಅಕ್ಕನ್ನ ಚೆನ್ನಾಗಿ ನೋಡ್ಕೊ. ಈಗ ನೋಡ ಅವಳು ನಾನೇ ಪಟಾಯಿಸ್ತೀನಿ ಬಿಟ್ಟ. ಅಂದಂಗೆ ನಾನು ನೆನ್ನೆ ನಿಮ್ದೊಂದು ಸಿನಿಮಾ ನೋಡ್ದೆ, ಸಂಜೆ ಅದೇನು ಅಂತ ಮರ್ತೋಗಿದೆ, ಗೊತ್ತಾಗ್ತಿಲ್ವಲ್ಲ. ನೆನ್ಪಾಗೋದಿಲ್ಲ ಬಿಡಿ. ಯಾಕೆ? ಯಾಕಂದ್ರೆ ನಾನು ಆರ್ಟಿಸ್ಟೇ ಅಲ್ಲ. ಏನ್ ಧೈರ್ಯ ಮರ್ಯ, ಸ್ಟೇಜ್ ಮೇಲೆ ಒಪ್ಕೋತಾವಳೆ. ಅಂದಂಗೆ ಮತ್ತೆ ಹೀರೋಯಿನ್ ಅಂತ ಕರೆದ್ರು. ನಾನು ಆ ಹೀರೋಯಿನ್ ಅಲ್ಲ, ನನ್ನ ಹೆಸರೇ ಹೀರೋಯಿನ್. ನಿಮ್ಮ ಅಪ್ಪನ ಹೆಸರು ಪ್ರೊಡ್ಯೂಸರಾ? ಅಲ್ಲ, ಡಿಸ್ಟ್ರಿಬ್ಯೂಟರ್. ಸರಿಯಾಗಿ ಡಿಸ್ಟ್ರಿಬ್ಯೂಟರ್ ಮಾಡವನಲ್ಲ. ಸರಿ ಸರಿ ತೆಗ್ಯೋ ತೆಗ್ಯೋ. ಬನ್ನ ಕೇಕ್ ಕಟ್ ಮಾಡು. ಏನ್ರ ಗಲಾಟೆ? ಸೆಲೆಬ್ರೇಟ್ ಮಾಡ್ಕೋಬೇಕು. ಹಿಂಗೆ ಸರ್ ಇವಳೆಲ್ಲೂ ನನ್ನನ್ನ ಆಳ್ತರ ನೋಡ್ತಾಳೆ ಸರ್. ಆಳ್ತರ ಖುಷಿ ಪಡಮ್ಮ. ಕ್ಷೀರ ತರ ನಿನ್ಗೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂದ್ರೆ ಖುಷಿ ಪಡು. ಅಯ್ಯೋ ನೀವ್ ಅನ್ಕೊಂಡಿಲ್ಲತ್ತಲ್ಲ, ಕುಡಿಯೋ ಹಾಲಲ್ಲ ಸರ್, ಮತ್ತೆ ದುಡಿಯೋ ಹಾಲು.